ರೀತಿ ಆಚೆ ಹೋಗುತ್ತೆ? ಕೊನೆಯಾಗಿ ಆಚೆ ಹೋಗುತ್ತೆ. ಬಾಯಿಯಲ್ಲಿ ಬರುವಂತಹ ನೀರು ಜೊಲ್ಲಾಗಿ ಆಚೆ ಹೋಗುತ್ತೆ. ಕಿವಿಯಲ್ಲಿ ಬರುವಂತಹ ನೀರು ಬುಗ್ಗಿಯಾಗಿ ಆಚೆ ಹೋಗುತ್ತೆ. ಮಿಕ್ಕಿದ್ದು ತಿನ್ನುವಂತಹ ಆಹಾರ ರಾಸಾಯನಿಕವಾಗಿ ಆಚೆ ಹೋಗ್ಬಿಡುತ್ತದೆ. ನಮ್ಮ ಗುರುಗಳು ಹೇಳ್ಕೊಟ್ಟಿದ್ರು, ಮನೆಯಿಂದ ಹೊರಡಬೇಕಾದ್ರೆ ತಂದೆ ತಾಯಿಯ ಪಾದದರ್ಶನ ಮಾಡ್ಕೊಂಡು ಹೋಗ್ಬೇಕಂತೆ. ತಂದೆ ತಾಯಿ ಗುರುಗಳ ಪಾದದರ್ಶನ ದಿನನಿತ್ಯ ಮಾಡಬೇಕು. ಯಾಕೆ ಅಂದರೆ ತಂದೆಯ ಪಾದಸ್ಪರ್ಶ ಮಾಡುವುದರಿಂದ ತಾನು ಸಮೃದ್ಧಿ ಆಗುವುದನ್ನು ಮರೆಯುವುದಿಲ್ಲ. ತಾಯಿಯ ಪಾದಸ್ಪರ್ಶ ಮಾಡೋದ್ರಿಂದ ನಮ್ರತೆಯ ಬರ ಇರುವುದಿಲ್ಲ. ಗುರುವಿನ ಪಾದಸ್ಪರ್ಶ ಮಾಡೋದ್ರಿಂದ ತಾನು ವಿದ್ಯಾಹೀನನಾಗುವುದಿಲ್ಲ. ಆದ್ದರಿಂದ ಮನೆಯಿಂದ ಹೊರಡಬೇಕಾದ್ರೆ ಯಾವಾಗಲೂ ಎಲ್ಲರೂ ತಮ್ಮ ತಮ್ಮ ತಂದೆಯ ಪಾದದರ್ಶನ ಮಾಡಿಕೊಂಡು ಹೊರಡಬೇಕು ಅಂತ ವಿನಂತಿಸ್ತಾ ನಮ್ಮ ಗುರುಗಳು ಹೇಳಿಕೊಟ್ಟ ಪಾಠವನ್ನೆಲ್ಲ ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀನಿ. ಎಂಥ ಮಾನವ ಜನ್ಮ, ಎಂಥ ಮಾನವ ಜನ್ಮ, ಏನ್ ಮಾಡ್ಬಿಟ್ಟಿದ್ದೀರಪ್ಪ ಇಂಥ ಜನ್ಮ ಸಿಕ್ಬಿಟ್ಟೇನ್ರಪ್ಪ. ಎಂಥ ಮಾನವ ಜನ್ಮ, ಏನ್ ಮಾಡ್ಬಿಟ್ಟಿದ್ದೀರಪ್ಪ ಇಂಥ ಜನ್ಮ ಸಿಕ್ಬಿಟ್ಟೇನ್ರಪ್ಪ. ಇರುವ 84 ಲಕ್ಷ ಜೀವ ರಾಶಿ ಒಳಗೆ ಎನ್ನ ಜನ್ಮ ನಿಮ್ಗೆ ಸಿಕ್ಬಿಟ್ಟೇನ್ರಪ್ಪ. ಎಂಥ ಮಾನವ ಜನ್ಮ, ಏನ್ ಮಾಡ್ಬಿಟ್ಟಿದ್ದೀರಪ್ಪ ಇಂಥ ಜನ್ಮ ಸಿಕ್ಬಿಟ್ಟೇನ್ರಪ್ಪ. ಕಣ್ಣು ಹರಿಯ ಧ್ಯಾನವಿಲ್ಲ, ಚಿಂತೆಯನ್ನು ಬಿಡೋದಿಲ್ಲ ಅಲ್ಲೇ. ಕಣ್ಣು ಹರಿಯ ಧ್ಯಾನವಿಲ್ಲ, ಚಿಂತೆಯನ್ನು ಬಿಡೋದು ಸಂಸಾರದೆಂಬ ಸಾಗರದಲ್ಲಿ ಸಿಕ್ಕಿ ಬಿದ್ದಿರೇನ್ರಪ್ಪ. ಎಂಥ ಮಾನವ ಜನ್ಮ, ಏನ್ ಮಾಡ್ಬಿಟ್ಟಿದ್ದೀರಪ್ಪ ಇಂಥ ಜನ್ಮ ಸಿಕ್ಬಿಟ್ಟೇನ್ರಪ್ಪ. ಹಚ್ಚ ಹಚ್ಚ ಏನ್ ಮಕ್ಕಳಲ್ಲ ಇವರು, ಏನ್ ಮಕ್ಕಳಲ್ಲ ಇವರು. ಹೋಗ್ರ ಬರ್ತೀನಿ. ಪಾಪ ಮುಂಡಗಿ ಏನ್ ಗುರುಗಳ ಎಲ್ಲೋಗಿದ್ದಪ್ಪ? ನಾನು ತಾವು ಹೇಳಿಕೊಟ್ಟ ಪಾಠವನ್ನೆಲ್ಲ ಬ್ರಾಹ್ಮಣರು ವಿದ್ಯಾಭ್ಯಾಸ, ಶಾಸ್ತ್ರಾಭ್ಯಾಸ, ಯೋಗಾಭ್ಯಾಸ ಎಲ್ಲ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ರಲ್ಲ, ಅದೆಲ್ಲ ಮಾಡ್ತಾ ಇದ್ದೆ. ಶಿರಸ್ತ್ರಾಣ ಮಾಡು. ಓ, ಎಲ್ಲ ಮಾಡಿಬಿಟ್ಟೆ. ಮಾಡಿರ್ತೆ ಅಲ್ವೇ? ಏನ್ ಗುರುಗಳೇ ಬಹಳ ಆತರದಿಂದ ಬಂದಲ್ಲ, ಯಾಕೆ? ಏನ್ ಮಕ್ಕಳ್ರಿ ಪ್ರಾರಬ್ಧ. ಪ್ರಾರಬ್ಧ ಗುರುಗಳ ಒಂದ ಎರಡ ಮೂರ ಅದಕ್ಕೆ ಗುರುಗಳೇ ಶಿಷ್ಯನ ಮಾತು ಕೇಳಬೇಕು ಅನ್ನೋ. ಯಾಕೆ ಅಂತ ಹೇಳಿ 12 ಮಕ್ಕಳು ಮಾಡ್ಕೊಳ್ಬೇಡಿ. ನನ್ನಂತ ಇಬ್ರು ಶಿಷ್ಯ, ಇಬ್ರು ಮಕ್ಕಳು ಮಾಡ್ಕೊಳ್ಳಿ ಅಂತ ಕೇಳಿ 12 ಬೇಡ ಅನ್ನೋ ತಂದೆ ಕೇಳ್ಬೇಕಲ್ಲ ನಮ್ಮ ತಾಯಿ ತಂದೆ. ಪಾಪ ಮುಂಡದೆ ನಮ್ಗೊಂದು ವಾರಿಸ್ ಇರ್ಬೇಕಣ್ಣ ಪಿಂಡ ಹಾಕಕ್ಕೆ ಅಂತ ಹೇಳಿ ಒಂದು ವಾರಿಸ್ 3 ವರ್ಷ ಆದ್ರೂ ಒಂದು ಹುಳ ಇಲ್ಲ. ಅದಕ್ಕೆ ನಮ್ಮ ಅಮ್ಮಂದು ಕಾಟ. ಮಗನೇ ಇನ್ನೊಂದು ಮಾಡ್ಕೊಳ. ಏನ ಮದುವೆನಾ? ಇನ್ನೊಂದು ಮಾಡ್ಕೊಂಡಾಯ್ತಾ? ಬಂದು 6 ತಿಂಗಳು 7 ತಿಂಗಳು ಆಗ್ಲಿಲ್ಲ. ಶ್ರೀಮಂತ ರೆಡಿ ಇಲ್ಲ. ಹೌದೇ? ಇವಳು ಶ್ರೀಮಂತ ಮಾಡಿ ತವ್ರ ಮನೆ ಕಳ್ಸೋಣ ಅಂತ ಅಂದ್ರೆ ರೀ ಏನ ನಾನು ಬೇಗ ಅವಳು ಮೂರ್ತೀನಿ. ಹಿಂಗೆ ಇಬ್ರು ಅಷ್ಟಕ್ಕೆ ಬಿದ್ದು ಅವಳೊಂದಾರು ಇವಳೊಂದಾರು ಇವಳೊಂದಾರು 12 ಮಕ್ಕಳು. 12 ಜನ ಅವ್ರು ಎಷ್ಟು ಏನು ಅವ್ರ ಮಕ್ಕಳು ಏನೇನು ಗೊತ್ತಿಲ್ಲ. ಆಗಿದ್ದಾಯ್ತು. ಏನಾದ್ರು ಬಂದ್ರೆ ಯಪ್ಪ ಅಂದ್ರೆ ಅವಾಗಲೇ ಇವನ್ ನನ್ನ ಮಗ. ಅದಕ್ಕೆ ಯೋಚನೆ ಮಾಡಬೇಡಿ. ನಮ್ಮಲ್ಲಿ ಮಠಗಳು ಜಾಸ್ತಿ ಆಗ್ಬಿಟ್ಟೈತೆ. ಎಲ್ಲಾ ಮಕ್ಕಳಿಗೂ ಒಂದೊಂದು ಮಠದಲ್ಲಿ ಒಬ್ಬರು ಬಿಟ್ಬಿಟ್ರೆ ನೀವು ಯಾವಾಗಲೂ ಹೋಗಿ ಅದಾನ್ ಬರ್ತಾರೆ, ಅವಾಗ ನಿಮ್ಮ ಮಕ್ಕಳು ಒಂದು ಗೊತ್ತಾಗುತ್ತೆ. ಒಳ್ಳೆ 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 ಉಪಾಯ. ಮಠಗಳು ಬಿಟ್ಬಿಡಿ. ಯಾರ್ಯಾರು ಮಕ್ಕಳು ಜಾಸ್ತಿ ಮಠಕ್ಕೆ ಬಿಟ್ಬಿಡಿ. ಸಿದ್ಧಂಗ ವಿಚಾರ ಇನ್ನೊಂದು ವೇಗವಾಗಿ ವಿಷಯ ಗೊತ್ತಿಲ್ಲ ಇಲ್ವಾ ಹೇಳಿ. ಈ ದಿನ ನಮ್ಮ ರಾಮಚಂದ್ರ ಪ್ರಭುಗಳಿಗೆ ಪಟ್ಟಾಭಿಷೇಕದ ಶುಭ ಮುಹೂರ್ತ. ಹೌದೇ? ಹಾಗೆ ಅಂತೇಳಿ ಮಾತಾ ಸೀತಾ ಅವರು ತುಳಸಿ ಪೂಜೆ ಮಾಡಿ ಬಡ ಬ್ರಾಹ್ಮಣೋತ್ತಮರಿಗೆ ವಸ್ತ್ರದಾನ, ಗೋದಾನ, ಭೂದಾನ, ಗೋದಾನ, ಭೋಜನ ಅಂತೂ ಇದ್ದೇ ಇರುತ್ತೆ. ಎಲ್ಲ ಏರ್ಪಾಡಾಗಿದೆ. ಅತಿ ಶೀಘ್ರದಲ್ಲಿ ನಾವು ಅಲ್ಲಿ ತಲುಪಬೇಕು. ಹೋಗೋಣ. ಗುರು ಒಂದೇ ಒಂದು ವಿಚಾರ ಬಾಕಿ ಇತ್ತು, ಕೇಳಿ. ಏನು? ನಾನು ಮನೆಯಿಂದ ಹೊರಡಬೇಕಾದ್ರೆ ನಾಮಗಳು ಹಾಕಿದ ವ್ಯತ್ಯಾಸ ಆಯ್ತು. ಒಂದೇ ನಾಮ ಹಾಕ್ಲಾ, ಅಡ್ಡ ನಾಮ ಹಾಕ್ಲಾ, 3 ನಾಮ ಹಾಕ್ಲಾ, ಯಾವ ನಾಮ ಹಾಕಿದರೆ ಶ್ರೇಷ್ಠ ಹೇಳಿ ಗುರುಗಳ? ಹೆಂಗಾದ್ರೂ ಎಷ್ಟು ಬರ್ತೇವೆ ಸಂಖ್ಯೆ? 3. ಹಿಂಗಾದ್ರೆ 3, ಹಿಂಗಾದ್ರೆ 3. ಎಲ್ಲ ಅಲ್ಲಿಗೆ ಹೋಗಿ ಸೇರೋದು. ಹೌದೇ? ಎಲ್ಲಕ್ಕಿಂತ ಶ್ರೇಷ್ಠವಾದ ರಾಮ ಕಲಿಯುಗ ವರದ ಶ್ರೀರಾಮಚಂದ್ರನ ಪಾದಾರವಿಂದಗಳಿಗೆ ಯಾವ ನಾಮ ಹಾಕಿದ್ರೆ ಶ್ರೇಷ್ಠ? ದಡ ರಾಮನನ್ನವ
ಜಪಿಸೋ ಹೇ ಧ್ವನುಜ ರಾಮನ ಭಾವ ಜಪಿಸೋ ರಾಮನ ಭಾವ ಜಪಿಸೋ ಮನುಜ ರಾಮ ಮಂತ್ರವ ಜಪಿಸೋ ಆ ಮಂತ್ರ ಈ ಮಂತ್ರ ಜಗತ್ತಿಗೆದಲು ಬೇಡ ಆ ಮಂತ್ರ ಈ ಮಂತ್ರ ಜಗತ್ತಿಗೆದಲು ಬೇಡ ಸೋಮಶೇಖರ ಕೌಣ ಬಾಲ್ಯ ಹೇಳಿದ ಮಂತ್ರ ನಮ್ಮ ಸೋಮಶೇಖರ ತನ್ನ ಬಾಲ್ಯ ಮಂತ್ರ ರಾಮ ಮಂತ್ರವ ಜಪಿಸ ಹೇ ಮನುಜ ರಾಮ ಮಂತ್ರವ ಜಪಿಸ ರಂಗ ಮಾವಡಿ ರಂಗ ಶ್ರೀ ತುಳಸಿ ಮಾತೆ ಶುಭಮಯ ತಾಯಿ ಶ್ರೀ ತುಳಸಿ ಮಾತೆ ಶುಭಮಯ ತಾಯಿ ಶುಭೋದಯ ಸುಂದರಿ ತಾಯಿ ಕಾಯೇ ಶ್ರೀ ತುಳಸಿ ಮಾತೆ ಶುಭಮಯ ತಾಯಿ ಶುಭೋದಯ ಸುಂದರಿ ತಾಯಿ ಕಾಯೇ ಶ್ರೀ ತುಳಸಿ ಮಾತೆ ಅಮ್ಮ ಮಾನ್ಯತೆ ಮಂಗಳಾಂಗಿ ಶುಭಾಂಗಿ ಮಾನ್ಯತೆ ಮಂಗಳಾಂಗಿ ಶುಭಾಂಗಿ ಮಂಜುಳ ಗುಣಘನ ಮಹಿಮ ಪೂರಿತೆ ಮಾನ್ಯತೆ ಮಂಗಳಾಂಗಿ ಶುಭಾಂಗಿ ಮಂಜುಳ ಗುಣಘನ ಮಹಿಮ ಪೂರಿತೆ ಭಾಗ್ಯ ಪ್ರಧಾತೆ ಹೇ ಅಮ್ಮ
ಜಗಜ್ಜನನಿ ಜಗಜ್ಜನ್ಮಾಂತರ ಕಾರಣ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನಿಗೆ ಆಯಸ್ಸು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಸಕಲ ಐಶ್ವರ್ಯವನ್ನು ಕೊಟ್ಟು ಕರುಣಿಸಿ ಕಾಪಾಡು ತಾಯಿ ಕಾಪಾಡು. ಈ ದಿವಸ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕದ ಮಹೋತ್ಸವವು. ಆಹಾ, ಎಂತಹ ಹರ್ಷವಾದ ವಾರ್ತೆ ಇದು. ಈ ಸುಸಂದರ್ಭದಲ್ಲಿ ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗಬೇಕು. ಮಮ ಪ್ರಾಣಕ ತೆಗಿ ಎನ್ನ ಮಾವತೆಯರು. ಮಮ ಪ್ರಾಣಕ ತೆಗಿ ಎನ್ನ ಮಾವತೆಯರು. ಘನತರ ಪಟ್ಟವ ವಿನಯದಿ ಕಟ್ಟಲು. ಘನತರ ಪಟ್ಟವ ವಿನಯದಿ ಕಟ್ಟಲು. ಘನತರ ಪಟ್ಟವ ವಿನಯದಿ ಕಟ್ಟಲು. ಘನತರ ಪಾಠವ ವಿನಯದಿ ಕಟ್ಟಲು. ಹರುಷವು ಸೂಚಿಸುವುದು ಮನಕ್ಕೆ ಸುರಚಿರ ವಾರ್ತೆಯ ಕೇಳಲು. ಮನಕ್ಕೆ ಸುರಚಿರ ವಾರ್ತೆಯ ಕೇಳಲು. ಮನಕ್ಕೆ ಸುರಚಿರ ವಾರ್ತೆಯ ಕೇಳಲು. ಮನಕ್ಕೆ ಹರುಷವು ಸೂಚಿಸುವುದು ಮನಕ್ಕೆ. ಇದು ರತ್ನಹಾರವು, ಇದು ಪಚ್ಚೆ ಪದಕವು. ಇದು ರತ್ನಹಾರವು, ಇದು ಪಚ್ಚೆ ಪದಕವು. ಹರುಷದಿ ನೀಡುವೆ ಭೂಸುರರಿಗೆ ನಾ. 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 ಹರುಷವು ಸೂಚಿಸುವುದು ಮನಕ್ಕೆ. ಸರ್ವಾರೋಗ್ಯ ಸೌಭಾಗ್ಯ ಸಿದ್ಧಿ ಪ್ರಾಪ್ತಿರಸ್ತು. ಸೌಭಾಗ್ಯವತಿ ಭವ, ಸೌಭಾಗ್ಯವತಿ ಭವ, ದೀರ್ಘ ಸುಮಂಗಲಿ ಭವ, ದೀರ್ಘ ಸುಮಂಗಲಿ. ಆತ ಜಾನಕಿಯು ಈ ದಿನ ನನಗೆ ಪಟ್ಟಾಭಿಷೇಕವೆಂಬ ವಿಚಾರವನ್ನು ತಿಳಿದು ಬ್ರಾಹ್ಮಣ ಭೂಸುರೋತ್ತಮರಿಗೆ ದಾನ ಧರ್ಮವನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗಿ ಸಂತೋಷದಿಂದಿರುವಳು. ಈಗಿರುವ ಸಮಯದಲ್ಲಿ ಈಗ ನನಗೆ ಒದಗಿರುವ ಅಮಂಗಳ ವಾರ್ತೆ. ಸೀತಾ, ಸೀತಾ, ಸ್ವಾಮಿ, ಸೀತಾ,
ಭುವನವನಿತಿ ಮುಡಿದ ಮಲ್ಲಿಗೆಯೋ ಧರೆಯನ್ನು ಧರಿಸಲವತರಿಸಿದ ದಿನಮಣಿಯೋ ಸೀತಾ ರಾಮ ನೀಲಮೇಘ ಶ್ಯಾಮ ಸುವಿಚಾರಶೀಲ ನೀಲಕುಂತಳ ವಿಶಾಲ ಫಾಲ ನೋಡುವೆಯೇ ಮರೆತಡಿವ ತನಕ ಶ್ರೀರಾಮನಿಗಿಡುವೆ ಕಸ್ತೂರಿ ತಿಲಕ ಶ್ರೀರಾಮನಿಗಿಡುವೆ ಕಸ್ತೂರಿ ತಿಲಕ ರಾಮ ಸ್ವಾಮಿ ಸೀತಾ ಸಖಗೇನೋ ಸಂತೋಷ ವಾಗಿದೆ ಸ್ವಾಮಿ ಸೀತಾ ಸಖಗೇನೋ ಸಂತೋಷವಾಗಿದೆ ಸಖಗೇನೋ ಸಂತೋಷವಾಗಿದೆ ಬಹುಕಾಲ ರಾಮಗೆ ಕೀಡೇರಿದೆ ಸಖಗೇನೋ ಸಂತೋಷವಾಗಿದೆ
ಪ್ರಾಣೇಶ್ವರ ಸೀತಾ ಸಖಗೇನೋ ಸಂತೋಷವಾಗಿದೆ ಬಹುಕಾಲ ರಾಮಯ್ಯಗೆ ಸಖಗೇನೋ ಸಂತೋಷವಾಗಿದೆ ಸಾಕೇತವು ಸಂತೋಷವ ಸಾಕೇತವು ಸಂತೋಷವ ಸದಾ ಪಡೆಯುವೆ ಶ್ರೀರಾಮಚಂದ್ರನ ಸದಾ ಪಡೆಯುವೆ ಶ್ರೀರಾಮಚಂದ್ರನ ಅರಸ ರಾಮನ ಛೇಕಾರ ಅರಸ ರಾಮನ ಛೇಕಾರ ಓಡುತ್ತೆ ನಲಿಯುವೆ ಮನಸಾರ ಓಡುತ್ತೆ ನಲಿಯುವೆ ಮನಸಾರ ಸಖಗೇನೋ ಆರ್ಯಪುತ್ರ ಸೀತಾ ಇನ್ನ ಸಖಗೇನೋ ಸಂತೋಷ ಆಗಿದೆ ಸ್ವಾಮಿ ಸೀತಾ ಇದೇನಿದು ಈ ದಿವಸ ನಿಮ್ಮ ಪಟ್ಟಾಭಿಷೇಕವಲ್ಲವೇ ಅರಳಿದ ಕೆಂದಾವರೆಂತಿರಬೇಕಾದೆಯೇ ನಿಮ್ಮ ಮುಖ ಕಮಲವು ಎಂದು ಬಾಡಿ ಕಳೆಗೊಂಡಿರುವುದಲ್ಲ ಕಾರಣವೇನು ನನ್ನ ಬಳಿಯಲ್ಲಿ ತಿಳಿಸಬಾರದೆ ಸ್ವಾಮಿ ಲೋಲನೆ ನೀ ಚಿಂತೆಯ ಮಾಡುವುದೇನಿದೋ ಸ್ವಾಮಿ ಲೋಲನೆ ನೀ ಚಿಂತೆಯ ಮಾಡುವುದೇನಿದೋ
ಏಕೆ ಹೀಗೆ ಮೌನವಾಗಿರುವಿರಿ? ನನ್ನ ಬಳಿಯಲ್ಲಿ ತಿಳಿಸಬಾರದೆ ಸ್ವಾಮಿ? ಸೀತಾ, ಏನೆಂದು ಹೇಳಲಿ? ಹೇಳಲಿ ಸರಸಿ ಮುಖಿ ಕೆಲಸತಿ ಜಾನಕಿಗೆ ಹೇಳಲಿ ಸೀತಾ. ಪಿತ ದಶರಥ ತಾನು ಸೂತ ಭರತನಿಗೆ ರಾಜ್ಯವನ್ನು ಪಿತ ದಶರಥ ತಾನು ಸೂತ ಭರತನಿಗೆ ರಾಜ್ಯವನ್ನು ಅತಿಶಯದಿಂದಿ ತನುಕೆ ಜನಕಜ ಅತಿಶಯದಿಂದಿ ತನುಕೆ ಜನಕಜ ಹೇಳಲಿ ಸದಸಿ ಮುಖಿ ಕೆಲಸತಿ ಜಾನಕಿಗೆ ಹೇಳಲಿ ಸೀತಾ. ಜನಕನು ಎಲ್ಲನು ಜಾನಕಿ ಜನಕನು ಎಲ್ಲನು ಒಳಗೆ ಹೋಗುವುದು ಸ್ವಾಮಿ, ಇದೇನಿದು? ಮಮ್ಮ ಜಾನಕಿ ಜನಕನು ಎಲ್ಲನು ಒಳಗೆ ಹೋಗುವುದು ಎನ್ನ ಕಾದಯನಿ ತನುಕೆ ಜನಕಜ ಎನ್ನ ಕಾದಯನಿ ತನುಕೆ ಜನಕಜ ಹೇಳಲಿ ಸರಸಿ ಮುಖಿ ಕೆಲಸತಿ ಜಾನಕಿಗೆ ಹೇಳಲಿ ಸೀತಾ. ಏನೆಂದು ಹೇಳಲಿ? ನಿನ್ನೋರ್ವಳನ್ನೇ ಬಿಟ್ಟು ಹಗಲುವ ಹುಬ್ಬೆಯ ಸಂಕಟವು ಈಗ ನನಗೆ ಒದಗಿ ಬಂದು ನಿಂತಿದೆ. ಏನು ಹೇಳಿದಿರಿ? ನನ್ನ ನಗಲಬೇಕಾದ ಸಮಾಚಾರವೇ? ಹೌದು ಜಾನಕಿ. ಅದೇನೆಂದು ಬೇಗನೆ ತಿಳಿಸಬಾರದೆ? ಸೀತಾ, ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ಚಿಕ್ಕ ತಾಯಿಯಾದ ಕೈಕಾದೇವಿಯವರು ತಂದೆಯವರಿಗೆ ಯುದ್ಧದಲ್ಲಿ ಸಹಾಯವನ್ನು ಮಾಡಿದರಂತೆ. ಮಾತೆಯವರ ಸಾಹಸಕ್ಕೆ ಮೆಚ್ಚಿ ತಂದೆಯವರು ಮಾತೆಯವರಿಗೆ 2 ವರಗಳನ್ನು ಕೊಟ್ಟಿದ್ದರಂತೆ ಜಾನಕಿ. ಮಾತೆಯವರು ಈಗ 2 ವರಗಳನ್ನು ಕೇಳಿಕೊಂಡಿರುವರು. ಏನೆಂಬುದಾಗಿ ಸ್ವಾಮಿ? ಮೊದಲನೆಯ ವರಕ್ಕೆ ಈ ದಿನ ನನಗೆ ನಿಶ್ಚಿತವಾದಂತಹ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗ ಭರತನಿಗಾಗಬೇಕೆಂದು. ಪ್ರಾಣೇಶ್ವರ. ಹೌದು ಜಾನಕಿ. ಇನ್ನು 2ನೇ ವರಕ್ಕೆ? ಇನ್ನು 2ನೇ ವರಕ್ಕೆ ನಾನು ನಾರುಮುಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಪುರ ಪ್ರವೇಶ ಮಾಡದೆ ಮುನಿವೃತ್ತಿಯಿಂದೆಲ್ಲ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಿರುವುದು ಸೀತಾ. ಸ್ವಾಮಿ, ಆದ್ದರಿಂದ ನಾನು ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ಈ ದಿನವೇ ವನವಾಸಕ್ಕೆ ಹೊರಟಿರುವುದು. ನೀನು ಇಲ್ಲಿಯೇ ಇದ್ದು ಅತ್ತೆ ಮಾವರ ಸೇವೆಯನ್ನು ಮಾಡಿಕೊಂಡು ಇಲ್ಲಿಯಾದರೂ ಹಿರುವಳಾಗು ಶಾಲೆಗೆ. ಇಲ್ಲವಾದಲ್ಲಿ ನಿಮ್ಮ ತಂದೆ ಜನಕ ಚಕ್ರವರ್ತಿಯ ಅರಮನೆಯಿಲ್ಲಾದರೂ ಹಿರುವಳಾಗು. ನಾನು 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಅನಂತರ ಅಯೋಧ್ಯೆಗೆ ಬರುತ್ತೇನೆ. ಈಗ ವನವಾಸಕ್ಕೆ ಹೊರಟಿರುವ ನನಗೆ ಬೀಳ್ಕೊಡುವಳಾಗು ಸೀತಾ. ಇದೇನಿದು? ಇದೆಂತಹ ಮಾತನ್ನು ಹೇಳುತ್ತಿರುವಿರಿ? ಪತಿಯ ಸನಿಹ ಸತಿಗೆ ಸುಖ ಸ್ವರ್ಗ ಸೋಪಾನ. ಪತಿಯ ಸನಿಹ ಸತಿಗೆ ಸುಖ
ತರವೇ ಕಾಂತ ತೋರೆದೆನ್ನ ಕೋಪೆಯ ತರವೇ ಕಾಂತ ತೋರೆದೆನ್ನ ಕೋಪೆಯ ಪ್ರಾಣೇಶ್ವರ, ಸೀತಾ, ನೀವಿಲ್ಲದಿರುವ ಈ ಅಯೋಧ್ಯೆಯಲ್ಲಿ ಅದು ಹೇಗೆ ತಾನೇ ನಾನು ಜೀವಿಸಿರಲು ಸಾಧ್ಯ? ಅದೆಂದಿಗೂ ಸಾಧ್ಯವಿಲ್ಲ. ಸೀತಾ, ಚಂದ್ರನಿಲ್ಲದ ಗಗನದಂತೆ, ದೇವರಿಲ್ಲದ ಗುಡಿಯಂತೆ ನೀವಿಲ್ಲದಿರುವ ಈ ಅಯೋಧ್ಯೆಯಲ್ಲಿ ಅರೆಕ್ಷಣವೂ ನಾನು ಜೀವಿಸಿರಲಾರೆ. ಆದ್ದರಿಂದ ನನ್ನನ್ನು ನಿಮ್ಮ ಸಂಗಡ ವನವಾಸಕ್ಕೆ ಕರೆದುಕೊಂಡು ಹೋಗಿ. ಶಾನಕಿ, ಅರಣ್ಯವಾಸದ ಆಜ್ಞೆಯು ನನಗೆ ಮಾತ್ರ ಅಲ್ಲದೆ ನೀನು ಸುಮುಕೋಮನೆ ಅರಮನೆಯಲ್ಲಿ ಸುಖವಾಗಿ ಬೆಳೆದವಳು. ಅರಣ್ಯದಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಾ ಕಲ್ಲು ಮುಳ್ಳುಗಳನ್ನು ತೊಳೆಯುತ್ತಾ ಬರಿಗಾಲಿಂದ ಸಂಚರಿಸುವುದನ್ನ ಈ ನನ್ನ ಕಣ್ಣುಗಳಿಂದ ನಾನು ನೋಡಲಾರೆದು ಜಾನಕಿ, ನೋಡಲಾರೆ. ಸೀತಾ, 14 ವರ್ಷ ವನವಾಸವನ್ನ 14 ದಿನಗಳಂತೆ ಕಳೆದು ಜಾಗೃತಿಯಾಗಿ ಬಂದು ಬಿಡುತ್ತೇನೆ. ಪ್ರಾಣೇಶ್ವರ, ಮರದ ನೆರಳು ಮರವನ್ನೇ ಆಶ್ರಯಿಸುವಂತೆ ನಾನು ಸದಾ ನಿಮ್ಮನ್ನೇ ಆಶ್ರಯಿಸಿಕೊಂಡು ಬರುತ್ತೇನೆ. ಅದು ಅಲ್ಲದೆ ಆ ಕಾಡಿನಲ್ಲಿ ಎಂತಹ ಕಷ್ಟಗಳೇ ಬಂದರೂ ನಿಮ್ಮನ್ನೇ ಅನುಸರಿಸಿಕೊಂಡು ಹೋಗುತ್ತೇನೆ ವಿನಃ ನಿಮ್ಮನ್ನಗಲೇ ನಾನು ಜೀವಿಸಿರಲಾರೆ. ಹಾಗೊಂದು ವೇಳೆ ನೀವೇನಾದರೂ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ನಾನು ಪ್ರಾಣ ತ್ಯಾಗ ಮಾಡಿಕೊಳ್ಳುತ್ತೇನೆ. ಜಾನಕಿ, ಶಾಂತಳಾಗುವುದೇನು? ಶಾಂತಳಾಗು. ಎಲ್ಲವೂ ವಿಧಿ ಇಚ್ಛೆದಂತಾಗಲಿ. ನಡೆ, ಮಾತಾಪಿತರ ಬಳಿಗೆ ಹೋಗಿ ಅವರ ಆಶೀರ್ವಾದವನ್ನು ಪಡೆದು ಈ ದಿನವೇ ವನವಾಸಕ್ಕೆ ಹೊರಡೋಣ. ರಾಮಚಂದ್ರ ರಘುವೀರ ದಯಾನಿಧಿ ಅಗಣಿತ ಪರಮ ಕೃಪಾ ರಾಮಚಂದ್ರ ರಘುವೀರ ದಯಾನಿಧಿ ಅಗಣಿತ ಪರಮ ಕೃಪಾ ಸಕಲ ಲೋಕೋತ್ತಮನೇ ರಾಮ ಸಕಲ ಲೋಕೋತ್ತಮನೇ ರಾಘವನೇ ರಾಘವನೇ ಸಕಲ ಲೋಕೋತ್ತಮನೇ ರಾಘವನೇ ರಾಘವನೇ ನಿಖಿಲಾಂತಕ ನೀನು ಪರಮ ದಯಾನಿಧಿ ನಿಖಿಲಾಂತಕ ನೀನು ಪರಮ ದಯಾನಿಧಿ ನಿಖಿಲಾಂತಕ ನೀನು ಪರಮ ದಯಾನಿಧಿ ರಾಮಚಂದ್ರ ರಘುವೀರ ದಯಾನಿಧಿ ಅಗಣಿತ ಪರಮ ಕೃಪಾ ರಾಮ ರಾಮ ಅಣ್ಣ ನಿನಗೆ ನಮಸ್ಕರಿಸುವೆನು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಅಣ್ಣ, ಇಂದು ಅಯೋಧ್ಯ ನಗರದಲ್ಲಿ ನಿನ್ನ ಪಟ್ಟಾಭಿಷೇಕ ಮಹೋತ್ಸವ ಎಂಬುದಾಗಿ ಭಾವಿಸಿ
ಪ್ರಜೆಗಳೆಲ್ಲರೂ ವರ್ಷಚಿತ್ತರಾಗಿರುವಾಗ ಪಟ್ಟಾಭಿಷಕ್ತನಾಗಬೇಕಾಗಿರುವ ನಿನ್ನ ಮುಖಕಮಲವು ಹೀಗೆ ಕಾಂತಿಹೀನವಾಗಿರಲು ಕಾರಣವೇನಣ್ಣ? ನಿನ್ನ ಮನಸ್ಸಿನ ವೇದನೆಯಾದರೂ ಏನು ಹೇಳು ಹೇಳು. ನಿನ್ನ ಮನವನ್ನು ನೋಯಿಸಿದ ಘಾತಕನ ಪೆಸರ ಪೇಡಕ್ಷರ ಪೇಡೆ, ಅವನು ಇಂದ್ರನಾಗಲಿ ಚಂದ್ರನಾಗಲಿ ದಂಡಜಪ ಸರ್ಭೂಷಿತನಾಗಿರಲಿ ಪ್ರಚಂಡ ಪ್ರಭಾವಿತನೇ ಆಗಿರಲಿ, ಅವನ ರುಂಡ ಮುಂಡವನ್ನು ಚೆಂಡಾಡಿ ರಕ್ತ ಗೋಪುರಿಯನ್ನು ಏರಿಸುತ್ತೇನೆ. ಯಕ್ಷಗಾನ ಗಂಧರ್ವ ಸಿದ್ಧ ಸಾಧ್ಯ ವಿದ್ಯಾಧರ ಕಿನ್ನರ ಕೆಂಪುರುಷರಾದಿಯಾಗಿ ಯಾರೇ ನನ್ನ ಎದುರಿಗೆ ಬಂದರೂ ಅವರೇ ನೆಮೆಟ್ಟಿ ನಡೆಯುತ್ತೇನೆ. ಬ್ರಹ್ಮಾದಿ ಬೃಂದರಾಕಾರಗಳೊಂದಾಗಿ ಬಂದರೂ ಅವರನ್ನು ಅಂದಗೆಡಿಸಿ ಬಂದ ದಾರಿಯಲ್ಲಿ ಹಿಂದಿರುವಂತೆ ಮಾಡುತ್ತೇನೆ. ಅದು ಅಲ್ಲದೆ ಹೀಗೆ ಪಾದಚಾರಿಯಾಗಿ ಬರುತ್ತಿರುವಲ್ಲ, ನನಗೊಂದು ಸಂದೇಶವನ್ನು ಕಳಿಸಿದ್ದರೆ ನಾನೇ ನಿಮ್ಮ ಬಳಿಗೆ ರಥವನ್ನು ತೆರೆದಿದ್ದೇನಲ್ಲ ಅಣ್ಣ. ಸಹೋದರ, ನಾನು ಈಗಿನಿಂದ ಪಾದಚಾರಿಯಾಗಿಯೇ ಸಂಚರಿಸಬೇಕೆಂದು ನಿಶ್ಚಯಿಸಿರುವೆನು. ಅಣ್ಣ, ಹಾಗಾದರೆ ನಿಮ್ಮ ಮಾತಿನ ಅರ್ಥವೇನಣ್ಣ? ಸಹೋದರ, ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ಚಿಕ್ಕ ತಾಯಿಯಾದ ಕೈಕಾದೇವಿಯು ತಂದೆಯವರಿಗೆ ಯುದ್ಧದಲ್ಲಿ ಸಹಾಯವನ್ನು ಮಾಡಿದಂತೆ ಸಹೋದರ, ಮಾತೆಯವರ ಸಾಹಸಕ್ಕೆ ಮೆಚ್ಚಿ ತಂದೆಯವರು ಮಾತೆಯವರಿಗೆ 2 ವರಗಳನ್ನು ಕೊಟ್ಟಿದ್ದರಂತೆ. ಏನೆಂಬುದಾಗಿ? ಮಾತೆಯವರು ಈಗ 2 ವರಗಳನ್ನು ಕೇಳಿಕೊಂಡಿರುವರು ಸಹೋದರ. ಏನೆಂಬುದಾಗಿ ಅಣ್ಣ? ಮೊದಲನೆಯ ವರಕ್ಕೆ ಈ ದಿನ ನನಗೆ ನಿಶ್ಚಿತವಾದಂತಹ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗ ಭರತನಿಗಾಗಬೇಕೆಂದು. ಎರಡನೇ ವರಕ್ಕೆ? ಇನ್ನು 2ನೇ ವರಕ್ಕೆ ನಾನು ನಾರು ಮುಡಿಯಿಟ್ಟು ಜಟಾವಲ್ಕಲಧಾರಿಯಾಗಿ ಪುರ ಪ್ರವೇಶ ಮಾಡದೆ ಮುನೀರ್ ಹೊತ್ತಿರಲು 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಿರುವರು ಅಣ್ಣ. ಸಹೋದರ, ಆದ್ದರಿಂದ ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ನಾನು ಈ ದಿನವೇ ವನವಾಸಕ್ಕೆ ಹೊರಟಿರುವೆನು. ನೀನು ಇಲ್ಲಿಯೇ ಇದ್ದು ಮಾತಾಪಿತೃಗಳ ಸೇವೆಯನ್ನು ಮಾಡಿಕೊಂಡು ಅವರ ಪ್ರೀತಿಗೆ ಪಾತ್ರನಾಗು. ನಾನು 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಅನಂತರ ಅಯೋಧ್ಯೆಗೆ ಬರುತ್ತೇನೆ. ಅಣ್ಣ, ಏನಪ್ಪ ಹೇಳಿ ಅಣ್ಣ ನೀನು ಈನ ಮಾತನು? ಏನಪ್ಪ ಹೇಳಿ ಅಣ್ಣ ನೀನು ಈನ ಮಾತನು? ಏನಪ್ಪ ಹೇಳಿ ಅಣ್ಣ ನೀನು ಈನ ಮಾತನು? ಮಾನವಿಲ್ಲದ ಈನ ಕೈಗೆಯ ಸಹೋದರ, ಮಾನವಿಲ್ಲದ ಈನ ಕೈಗೆಯ, ಮಾನವಿಲ್ಲದ ಈನ ಕೈಗೆಯ ಜಾಣತನವನು, ಜಾಣತನವನು. ಏನಪೇಳೆ ಅಣ್ಣ ನೀನು ಈನ ಮಾತನು? ಏನಪೇಳೆ ಅಣ್ಣ ನೀನು ಈನ ಮಾತನು? ಅಣ್ಣ. ಸಹೋದರ, ಸುಂದರಿ ಕೈಕೆ ಎಂದು ತಾನು ತಿಳಿಯುತ್ತ, ಸುಂದರಿ ಕೈಕೆ ಎಂದು ತಾನು ತಿಳಿಯುತ್ತ ತಂದೆ ಪೇದ ನಿಂಗ ವಚನ, ತಂದೆ ಪೇದ ನಿಂಗ ವಚನ, ತಂದೆ ಪೇದ ನಿಂಗ ವಚನ, ತಂದೆ ಪೇದ ನಿಂಗ ವಚನ ಅಂದವಾಗುವೆ, ಅಂದವಾಗುವೆ. ಏನಪೇಳೆ ಅಣ್ಣ ನೀನು ಈನ ಮಾತನು? ಏನಪೇಳೆ ಅಣ್ಣ ನೀನು ಈನ ಮಾತನು? ರುದ್ಧನಿ ರುದ್ಧನಿ ಪರಿಯ ಮಾಡಿ, ರುದ್ಧನಿ ಪರಿಯ ಮಾಡಿ ಗೆದ್ದೆನೆಂದು ಕೈಗೆಯು. ಸಹೋದರ, ರುದ್ಧನಿ ಪರಿಯ ಮಾಡಿ ಗೆದ್ದೆನೆಂದು ಕೈಗೆಯು ಸದುಗೈಯದಂತೆ ಹೋಗಿ
ಓದೆ ಬರುವೆನ ಏನ ಬೇಳೆ ಅಣ್ಣ ನೀನು ಇನ ಮಾತನು ಏನ ಬೇಳೆ ಅಣ್ಣ ನೀನು ಇನ ಮಾತನು ಕೂಡದು ಹಣ್ಣ ಕೂಡದು ನೀನು ಅರಣ್ಯವಾಸಕ್ಕೆ ಹೋಗಲೇ ಕೊಡದು ಮಹಾ ಮತ್ಸರಿಯ ವಿಷಭರಿತ ಕಾಳಸರ್ಪಿಣಿ ಕೈಕೆಯ ಮೋಹವೆಂಬ ವಿಷವು ತಲೆಗೇರಿ ಮುಂದಾಲೋಚನೆ ಇಲ್ಲದೆ ವಾಗ್ದಾನ ಮಾಡಿದ ವೃದ್ಧ ತಂದೆಯ ಮಾತುಗಳನ್ನು ನೀನು ನಡೆಸಲೇ ಕೊಡದು ಅಣ್ಣ ಆ ಕುರ ಪಿಶಾಚಿನಿಯನ್ನು ತೃಪ್ತಿಪಡಿಸಲು ನಿನಗೆ ಒಲೆದು ಬಂದಿರುವ ರಾಜಲಕ್ಷ್ಮಿಯನ್ನು ತಿರಸ್ಕರಿಸಿ ನೀನು ಕಾಡಿಗೆ ಹೋಗುವುದೇ ಸದಾ ಕೀರ್ತಿ ಪರಾಕ್ರಮಗಳಿಂದ ಪ್ರಜಾರಂಜಿತನಾಗಿರುವ ಜ್ಯೇಷ್ಠ ಪುತ್ರನನ್ನು ಹಡವಿಗಟ್ಟಿ ಕನಿಷ್ಠ ಪುತ್ರನಿಗೆ ಪಟ್ಟಾಭಿಷೇಕ ಮಾಡುವುದು ಯಾವ ನ್ಯಾಯ ಧರ್ಮ ನೀತಿಗಳನ್ನು ತಪ್ಪಿ ನಡೆಯುವಾತನು ತಂದೆಯಾದರೂ ಗುರುವಾದರೂ ಶಿಕ್ಷಾರ್ಹನೆಂದು ಧರ್ಮಶಾಸ್ತ್ರವೇ ಹೇಳಿರುವುದು ಹೀಗಿರುವಲ್ಲಿ ಧರ್ಮ ನೀತಿಗಳನ್ನು ಮೀರಿ ಹಿರಿಯ ಹೆಂಡತಿಯ ಮಾನತಿಗೆ ಮನಸೋತು ಜ್ಯೇಷ್ಠ ಪುತ್ರನಿಗೆ ಅರಣ್ಯವಾಸವನ್ನು ವಿಧಿಸುವ ತಂದೆ ಆದರೂ ಶಿಕ್ಷಾರ್ಹನಲ್ಲವೇ ಆಜ್ಞಾಭಂಗಂ ನರೇಂದ್ರಾನಂದಂತೆ ನೀನು ಆಜ್ಞೆಯನ್ನು ಉಲ್ಲಂಘಿಸಿರಬೇಕು ಅಣ್ಣ ನನಗೆ ಅನುಜ್ಞೆಯನ್ನು ಕೊಡು ಧರ್ಮಾತ್ಮನು ಕುಲಜ್ಯೇಷ್ಠನೂ ಆದ ನಿನ್ನ ಮೇಲಿನ ವೈರತ್ವದಿಂದಲೂ ತನ್ನ ಮಗನ ಮೇಲಿನ ಮೋಹದಿಂದಲೂ ರಾಜ ನೀತಿ ಧರ್ಮಗಳನ್ನು ಉಲ್ಲಂಘಿಸಿ ತನ್ನ ರಾಜ್ಯ ಪದವಿಗೂ ಕ್ಷತ್ರಿಯ ಕುಲಕ್ಕೂ ಕಳಂಕವನ್ನೇ ತಂದ ಕುಲದ್ರೋಹಿ ಕೈಕೆಗೂ ಅವಳ ಮಾತನ್ನು ಅನುಮೋದಿಸಿ ಭರತನೇನಾದರೂ ಪ್ರತಿಭಟಿಸುವುದಾದರೆ ಆತನಿಗೂ ತಕ್ಕ ಪ್ರತಿಕಾರವನ್ನೇ ಮಾಡುವುದು ಇದರ ಹೊರತಾಗಿ ಹೇಳುವರು ಯಾರಾದರೂ ಇದ್ದರೆ ಬರಲಿ ನನ್ನ ಮುಂದೆ ಸಹೋದರ ಈ ರೀತಿಯಾಗಿ ದುಡುಕುವುದು ಪ್ರಾಜ್ಞರಾದವರಿಗೆ ಲಕ್ಷಣವಲ್ಲ ಸಹೋದರ ಪಿತೃವಾಕ್ಯ ಪರಿಪಾಲನೆ ಮಾಡುವುದು ಮಕ್ಕಳಾದ ನಮ್ಮ ಕರ್ತವ್ಯವಲ್ಲವೇ ಆದ್ದರಿಂದ ನಾನು ನನ್ನ ಕರ್ತವ್ಯದಲ್ಲಿ ನಾನು ನಿರತನಾಗಿರುವೆನು ನೀನು ಇಲ್ಲಿಯೇ ಇದ್ದು ಮಾತಾಪಿತೃಗಳ ಸೇವೆಯನ್ನು ಮಾಡಿಕೊಂಡು ಅವರ ಪ್ರೀತಿಗೆ ಪಾತ್ರನಾಗು ನಾನು 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಅನಂತರ ಅಯೋಧ್ಯೆಗೆ ಬರುತ್ತೇನೆ ಸಹೋದರ ಅಣ್ಣ ಮಾತಾಪಿತೃಗಳ ಸೇವೆಗೆ ಭರತ ಶತ್ರುಘ್ನರಿಲ್ಲವೇ ಅಣ್ಣ ಅಲ್ಲವೇ ಸರಿಯೇ ನಾಡ ತೊರೆಯುವುದು ದೊರೆಯೇ ಹಗಲಿರಲು ಪರಿತಪಿಪ ಪುರ ಜನರ ತೊರೆಯುವುದು ಸರಿಯೇ ಕರು ಮರೆತು ಬಾಳಿದರು ತಾಯಿ ತೊರೆಯುವುದೇ ತನ್ನ ಕರುವ ನೀ ಮರೆತು ಬಾಳಿದರು ತೊರೆವರೇ ಪುರಜನರು ನಿನ್ನ ಸಹೋದರ ರವಿಯಿಲ್ಲದ ಗಗನ ನಗುವಿಲ್ಲದ ವದನ ದೇವರಿಲ್ಲದ ಸದನ ಇಂತ ಅಯೋಧ್ಯಾಪುರದ ಕತನ ರಾಮ ರಾಮ ಅಣ್ಣ ರಾಮ ಅಣ್ಣ ಸಹೋದರ ಧರ್ಮಜ್ಞನಾದ ನಿನ್ನ ಮಾತಿಗೆ ಪ್ರತಿ ಹೇಳುತ್ತಿರುವೆನೆಂದು ಭಾವಿಸಬೇಡ ಬಾಲ್ಯದಿಂದಲೂ ನಿನ್ನನ್ನಗಲಿ ಒಂದು ಕ್ಷಣವಾದರೂ ಇದ್ದವನಲ್ಲ ಈಗ ನಾನು 14 ವರ್ಷಗಳ ಕಾಲ ನಿನ್ನನ್ನು ಬಿಟ್ಟು ಈ ವಿಷಜಂತುಗಳೊಡಗೂಡಿ ನಾನು ಬಾಳಲಾರೆ ನೀನಿರುವ ಕಾಡೇ ನನಗೆ ನಾಡು ನಿನ್ನ ಸಾನ್ನಿಧ್ಯವೇ ನನಗೆ ಮೋಕ್ಷ ಪದವಿ ನಾನು ಸಹ ನಿನ್ನೊಡನೆ ವನವಾಸದಲ್ಲಿ ಭಾಗಿಯಾಗಿ ಮಾತಾಪಿತ ಸ್ವರೂಪರಾದ ನಿಮ್ಮಗಳ ಸೇವೆಯನ್ನು ಮಾಡಿಕೊಂಡಿರಲು ನನಗೆ ಹೊಲುಗೆಯನ್ನು ಮಾಡಿಕೊಡಿ ಅಣ್ಣ ಸಹೋದರ ನೀನು ನಮ್ಮ ಸಂಗಡ ಬಂದರೆ ದುರ್ಬಲರಾದ ಮಾತಾಪಿತರನ್ನು ಸಂತೈಸುವರಾರು ಅದು ಅಲ್ಲದೆ ರಾಮ
ಲಕ್ಷ್ಮಣ ಸೀತರು ರಾಮ ಸೀತಾ ಲಕ್ಷ್ಮಣರು ಕೂಡಿ ಅರಣ್ಯವಾಸಕ್ಕೆ ಹೋದರೆಂದು ಮುಂದೆ ನಿನಗೆ ಅಪಕೀರ್ತಿ ಬರುವುದಿಲ್ಲವೇ? ಬೇಡ ಸಹೋದರ, ನೀನು ಇಲ್ಲೇ ಇರುವ ನಾವು. ಅಣ್ಣ, ನನ್ನನ್ನು ನಿನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ನಾನು ಅಗ್ನಿ ಪ್ರವೇಶ ಮಾಡುವೆನು ಅಣ್ಣ. ಸಹೋದರ, ಶಾಂತನಾಗು ಸಹೋದರ, ಶಾಂತನಾಗು. ಇದೆಂತಹ ಉಭಯ ಸಂಕಟ. ಜಾನಕಿಯು ನನ್ನನ್ನೇ ಹಿಂಬಾಲಿಸುತ್ತಿರುಳು, ನೀನೂ ಸಹ ಹಠವನ್ನೇ ಸಾಧಿಸುತ್ತಿರುವೆ. ಎಲ್ಲವೂ ವಿಧಿ ಇಚ್ಛೆದಂತಾಗಲಿ. ನಡೆಯಿರಿ, ಮಾತಾಪಿತರ ಬಳಿಗೆ ಹೋಗಿ ಅವರ ಆಶೀರ್ವಾದವನ್ನು ಪಡೆದು ಈ ದಿನವೇ ವನವಾಸಕ್ಕೆ ಹೊರಡೋಣ. ಹಾಗೆ ಆಗಲಿ ಅಣ್ಣ. ಕಳುಹಲಾರೆ ರಾಮನ ರವಿಕುಲ ಸೋಮನ ರಾಮಚಂದ್ರ. ಕಳುಹಲಾರೆ ರಾಮನ ರವಿಕುಲ ಸೋಮನ. ಇಳೆಯೊಳು ನನಗೆ ಇಳೆಯೊಳು ನನಗೆ ಧರ್ಮ ನಿರತನ ಕಳುಹಲಾರೆ ರಾಮನ ರವಿಕುಲ ಸೋಮನ. ಅಂದವಾದಯೇ ನಯ ಮಂದಿರವ ಬಿಟ್ಟು ಅಂದವಾದಯೇ ನಯ ಮಂದಿರವ ಬಿಟ್ಟು ಸುಂದರಿ ಎಂತು ನಾ ಕಳುಹಿ ಜೀವಿಸಲೋ ಕೈಕಾ. ಸುಂದರಿಯೇ ಎಂತು ನಾ ಕಳುಹಿ ಜೀವಿಸಲೋ ಕಳುಹಲಾರೆ ರಾಮನ ರವಿಕುಲ ಸೋಮನ. ಕೈಕ ಅರಸನಾಗುವ ರಾಮನನ್ನು ಕಾಡಿಗೆ ಕಳಿಸುವುದೆಂತು? ಕೈಕ ರಾಮನು ಅರಮನೆಯಲ್ಲಿಯೇ ಇರಲಿ, ನಾನೇ ಅರಣ್ಯವಾಸಕ್ಕೆ ಹೋಗುವೆನು. ಇದೊಂದು ಮಾತನ್ನಾದರೂ ನಡೆಸಿಕೊಡು. ಪ್ರಾಣೇಶ್ವರ,
ನೀವು ಯಾವ ಮಾತನ್ನು ಹೇಳಿದರೂ ನಾನು ಕೇಳತಕ್ಕವಳಲ್ಲ. ಅಂದು ದೇವಾಸುರರ ಯುದ್ಧ ಕಾಲದಲ್ಲಿ ನನ್ನನ್ನೇ ಸಾರಥಿಯನ್ನಾಗಿ ಏಕೆ ಕರೆದುಕೊಂಡು ಹೋದಿರಿ? ಏಕೆ ನಿಮ್ಮ ರಾಜ್ಯದಲ್ಲಿ ನನಗಿಂತಲೂ ವೀರರು, ಶೂರರು, ಧೀರರು ಯಾರು ಇರಲಿಲ್ಲವೆಂದೇ? ಅಥವಾ ನನ್ನನ್ನು ಅರೆಗಳಿಗೂ ಬಿಟ್ಟಿರಲಾರದ ವ್ಯಾಮೋಹವೇ? ಛೀ, ನಿಮ್ಮನ್ನು ಪತಿಯೆಂದು ಹೇಳಿಕೊಳ್ಳಲು ನಾಚಿಕೆ ಆಗುತ್ತಿರುವುದು. ಕೈಕ, ಹಠವನ್ನು ಸಾಧಿಸಿ ಪ್ರಚಂಡ ಮಾರಿಯಾಗಬೇಡ. ನನ್ನ ಮಾತನ್ನು ಕೇಳು. ನಿನ್ನ ಕೋರಿಕೆಯಂತೆ ಭರತನಿಗೆ ರಾಜ್ಯಾಭಿಷೇಕವನ್ನು ಮಾಡಿಸುತ್ತೇನೆ. ನನ್ನ ಮುದ್ದು ರಾಮನನ್ನು ಕಾಡಿ ವನವಾಸಕ್ಕೆ ಹೋಗಬೇಡ ಎಂದು ಒಂದು ಬಾರಿ ನಗುಮುಗದಿಂದ ಹೇಳು. ನಿಮ್ಮ ಯಾವ ಗೋಳಾಟವನ್ನು ನಾನು ಕೇಳಲಾರೆನು. ಯಾರಲ್ಲಿ ರಾಮನನ್ನು ಬರಮಾಡಿ. ಜನಕ ನಮಸ್ಕರಿಸು. ರಾಮಚಂದ್ರ, ಜನಕ, ಅರಣ್ಯವಾಸಕ್ಕೆ ಹೊರಟಿರುವ ನಮಗೆ ತಮ್ಮ ಅನುಜ್ಞೆಯನ್ನು ಕೊಡುವರಾಗಿ ಜನಕ. ಏನು ನಿನಗೆ ವನವಾಸದ ಅನುಜ್ಞೆಯೇ? ರಾಮಚಂದ್ರ, ಇನ್ನು ಮುಂದೆ ರಾಮ ರಾಮ ಎಂದು ಯಾರನ್ನು ಕರೆಯಲಿ? ಕೈಕ, ಈಗಲೂ ಕಾಲ ಮಿಂಚಿಲ್ಲ. ನನ್ನ ಸುಕುಮಾರನಾದ ರಾಮಚಂದ್ರನನ್ನು ವನವಾಸಕ್ಕೆ ಹೋಗು ಎಂದು ಹೇಳಲು ನಿನಗೆ ಬಾಯಾದರೂ ಹೇಗೆ ಬಂತು? ಬೇಡ ಕೈಕ, ನಿನಗೆ ಕೈ ಮುಗಿದು ಬೇಡುತ್ತೇನೆ. ಜನಕ, ಏನಿದು ತಂದೆಯೇ? 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನಾಡಿ ಕೆಚ್ಚರಿಯ ನಮ್ಮಂತಹ 4 ಜನ ವೀರಪುತ್ರರನ್ನು ಪಡೆದು ಇದು ಯಾವ ಮಹಾ ಘನಕಾರ್ಯವೆಂದು ಹಂದಲಾಚಿ ಬೀಳ್ತಿದೆ ಜನಕ. ಸೂರ್ಯ ವಂಶದ ಅರಸರು ಹಾಡಿದ ಮಾತನ್ನು ನೆರವೇರಿಸದೆ ಹೋದರೆ ಸ್ವರ್ಗದಲ್ಲಿರುವ ನಮ್ಮ ಪಿತೃಗಳನ್ನು ನಾವು ನರಕದ ಬಾಗಿಲಿಗೆ ತೆರಳಿದಂತಾಗುವುದಿಲ್ಲವೇ? ಜನಕ, 14 ವರ್ಷ ವನವಾಸವನ್ನ 14 ದಿನಗಳಂತೆ ಕಳೆದು ಬರುತ್ತೇನೆ. ಈ ವ್ಯಸನವನ್ನು ಬಿಡುವರಾಗಿ ವನವಾಸಕ್ಕೆ ಹೊರಟಿರುವ ನಮಗೆ ಅನುಜ್ಞೆಯನ್ನು ಕೊಡುವರಾಗಿ ಜನಕ. ರಾಮಚಂದ್ರ, ಮಾವನವರು, ನನ್ನ ಸ್ವಾಮಿಯೊಂದಿಗೆ ವನವಾಸಕ್ಕೆ ಹೊರಟಿರುವ ನನ್ನನ್ನು ಸಹ ಆಶೀರ್ವದಿಸು. ಏನು ತಾಯಿ, ನೀನೂ ಸಹ ಅರಣ್ಯವಾಸಕ್ಕೆ ಹೊರಟಿರುವೆ. ಹೋಗಲಿ ಬಿಡಿ. ದೀರ್ಘ ಸುಮಂಗಲಿಯಾಗಿ ಬಾಳಮ್ಮ, ದೀರ್ಘ ಸುಮಂಗಲಿಯಾಗಿ ಬಾಳು. ಜನಕ, ಒಂದೇ ಗೃಹದಲ್ಲಿ ಎಷ್ಟೊಂದು ವ್ಯತ್ಯಾಸ. ಒಬ್ಬಳು ಸಕಲ ಸಂಪತ್ತನ್ನು ತೊರೆದು ಪತಿಯ ಸಂಗಡ ಅರಣ್ಯವಾಸಕ್ಕೆ ತೆರಳಲು ಸಿದ್ಧಳಾಗಿರುವಳು. ಇನ್ನು ಮತ್ತೊಬ್ಬಳು ಪತಿಯ ಪ್ರಾಣಾಹುತಿಗೆ ಸಿದ್ಧಳಾಗಿರುವಳು. ಒಂದು ದಾನವ ಹೃದಯ, ಒಂದು ದೇವತಾ ಹೃದಯ, ಒಂದು ಪಾಪದ ಜಲ, ಮತ್ತೊಂದು ಪುಣ್ಯದ ಜಲ. ಜನಕ, ಅಣ್ಣ ಹತ್ತಿಗೆಯವರ ಸೇವೆಯನ್ನು ಮಾಡಲು ನಾನು ಅರಣ್ಯಕ್ಕೆ ಹೋಗಲು ಅಪ್ಪಣೆಯನ್ನು ಕೊಡಿ ಜನಕ. ಏನು ಲಕ್ಷ್ಮಣ, ನೀನು ಸಹ ಅರಣ್ಯವಾಸಕ್ಕೆ ಹೊರಟಿರುವೆ. ಅವನು ಹೋಗಲಿ ಬಿಡಿ. ಶ್ರೀರಾಮಚಂದ್ರನನ್ನು ತಂದೆಯಂತಲೂ ಸೀತಾದೇವಿಯನ್ನು ತಾಯಿಯಂತಲೂ ಭಾವಿಸಿ ಅವರ ಸೇವೆಯನ್ನು ಮಾಡಿಕೊಂಡು ಅಗ್ರಜಾನಂದವನ್ನು ಪಡೆ. ಹಾಗೆ ಸುಮಂತ್ರ, ಪ್ರಭು. ಅರಣ್ಯವಾಸಕ್ಕೆ ತೆರಳಿರುವ ರಾಮಚಂದ್ರನ ಹಿಂದೆ ಈ ಅಯೋಧ್ಯೆಯ ಸಕಲ ಸಂಪತ್ತುಗಳು ಹೊರಡಲಿ. ಆಗಲೇ ಪ್ರಭು. ನಿಲ್ಲು ಸುಮಂತ್ರ, ನಿಲ್ಲಪ್ಪ ನಿಲ್ಲು. ಮಹಾಮಾರಿಯವರು ಅಲ್ಲ ಮಹಾರಾಣಿಯವರು ಏನೋ ಹೇಳುವಂತಿದೆ, ಅದನ್ನು ಕೇಳಿಕೊಂಡು ಹೋಗು. ಏನು ಹೇಳಿದಿರಿ? ರಾಮನ ಹಿಂದೆ ಸಕಲ ಸಂಪನ್ನಗಳು ಹೋಗಿಬಿಟ್ಟರೆ ಕೆನೆ ತೆಗೆದ ಹಾಲಿನಂತಿರುವ ಈ ನಿಸ್ಸಾರವಾದ ರಾಜ್ಯವನ್ನು ನನ್ನ ಮಗನಾದ ಭರತನಾಳಬೇಕೇನು? ರಾಮಚಂದ್ರನ ಹಿಂದೆ ಏನು ಹೋಗಕೂಡದು ತಿಳಿಯಿತೇನು? ರಾಮಚಂದ್ರ, ಅಮ್ಮ, ವನವಾಸಕ್ಕೆ ಹೊರಟಿರುವ ನಿನಗೇಕೆ ಬೇಕು ಈ ವಸ್ತ್ರಾಭರಣಗಳು? ನಾನು ಕೊಡುವ ನಾರು ಮಡಿಗಳನ್ನುಟ್ಟು ಹೊರಡಲು ಸಿದ್ಧನಾಗುವಷ್ಟೇ. ಅಮ್ಮ, ಅರಣ್ಯವಾಸಕ್ಕೆ ಹೊರಟಿರುವ ನಮಗೆ ಏಕೆ ಬೇಕು ತಾಯಿ ಈ ರತ್ನ ಪಿತಾಂಬರಗಳು? ನೀವು ಆಶೀರ್ವದಿಸಿಕೊಡುವ ನಾರು ಮುಡಿಯ ಶ್ರೇಷ್ಠ ಕೊಡುವರಾಗಿ ತಾಯಿ, ಅದೇ ನಿಮಗೆ ರಕ್ಷಾ ಕವಚದಂತೆ. ಲಕ್ಷ್ಮಣ, ನೀನು ನಿನ್ನ ಅಣ್ಣನ ಹಿಂದೆ ಹೊರಟಿರುವ ತಾನೆ, ತೆಗೆದುಕೋ. ಸೀತಾ, ನಿಲ್ಲು ಕೈಕ, ನಿನಗೆ ಕೊಡುವೆ ನಾರುಡಿಗೆಗಳನ್ನು.
ಕೈಕಾಮಾತ್ ಕಾರುಣಿಗೆಗಳನ್ನೇಕೆ ಮಾತೆಯವರಿಗೆ ಕೊಡುತ್ತಿರುವೆ? ಅವರ ತಂದಿರುವ ವಸ್ತ್ರಾಭರಣವನ್ನು ಕೊಟ್ಟು ಕಳಿಸು. ಇಲ್ಲವಾದರೆ ನಿನಗೆ ಅಘೋರವಾದ ಪೂಜ್ಯೆ, ದಯಮಾಡಿ ಶಾಂತರಾಗಿ. ನನ್ನ ಸ್ವಾಮಿ ಈ ಸಕಲ ಐಶ್ವರ್ಯವನ್ನು ತೊರೆದು ವನವಾಸಕ್ಕೆ ಹೊರಡಲು ಸಿದ್ಧರಾಗಿರುವಾಗ ಇನ್ನು ನನಗೆ ಈ ವಸ್ತ್ರಾಭರಣಗಳಿಂದ ಏನು ತಾನೇ ಪ್ರಯೋಜನ? ದಯಮಾಡಿ ಶಾಂತರಾಗಿ. ಅತ್ತೆಯವರೇ, ಸೀತಾಮಾತೆ, ನಿನ್ನ ಚರಿತ್ರೆಯು ಸೂರ್ಯ ಚಂದ್ರನಿರುವ ತನಕ ಸ್ಥಿರವಾಗಿ ಇರಲಿ. ಇದೋ ಆಶೀರ್ವದಿಸಿರುವುದು. ಹಾ ರಾಮಚಂದ್ರ, ಎನ್ನನ್ನು ತೊರೆದು ಹೊರಟೇ ಹೋದೆಯ? ಹಾ ರಾಮಚಂದ್ರ, ಆಗ ಮಕ್ಕಳಿಲ್ಲವೆಂಬ ಚಿಂತೆಯಲ್ಲಿ ನೊಂದೆ. ಈಗ ಅಗಲಿಕೆ ಎಂಬ ಚಿಂತೆಯೂ ಕಾಡಲು ಮುಂದಾಗಿದೆ. ಕೈಕಾ, ಯಾವ ಸ್ವಾರ್ಥಕ್ಕಾಗಿ ಈ ಹಠ ಸಾಧಿಸಿದೆ? ಯಾರ ದುರ್ಬೋಧನೆಗೆ ಕಿವಿಕೊಟ್ಟೆ? ನನ್ನ ರಾಮನನ್ನು ಹೆತ್ತ ತಾಯಿಗಿಂತ ಮಿಗಿಲಾಗಿ ನೋಡುತ್ತಿದ್ದ ನೀನು ನಿಷ್ಕರುಣೆಯಿಂದ ಹಡವಿಗಟ್ಟುತ್ತಿರುವೆಯ? ಇಷ್ಟು ಕೇಳಿಕೊಂಡರೂ ನಿನ್ನ ಹೃದಯವೂ ಕರಗಲಿಲ್ಲವೇ? ಮಗನೆಂಬ ವಾತ್ಸಲ್ಯವೂ ನಿನ್ನಿಂದ ದೂರ ಆಯಿತೆ. ನಾರಿಯಾದವಳಿಗೆ ಈ ಹಠಮಾರಿತನ ಒಳ್ಳೆಯದಲ್ಲ. ನಿನ್ನ ಈ ಕೃತ್ಯವನ್ನು ನೋಡಿದರೆ ನಾಡೇಕೆ ಲೋಕವೇ ನಗುವುದು. ಮಾಡಿ ನಗುವುದು ಈ ಜಗವು. ಕೈಕಾ, ನಿನ್ನ ನೋಡಿ ನಗುವುದು ಈ ಜಗವು. ಬೇಡಿ ಪಡೆದ ಸುಕುಮಾರ ರಾಮನ. ಕೈಕಾ, ಬೇಡಿ ಪಡೆದ ಸುಕುಮಾರ ರಾಮನ ಕಾಡಿಗೆ ಕಳುಹಿ ಜೀವಿಸಲೆಂತೋ ನೋಡಿ ನಗುವುದು ಈ ಜಗವು. ತಂದೆ ಮಹಾರಾಜ, ತಾಯಿ ಮಹಾರಾಣಿ. ಕೈಕಾ, ತಂದೆ ಮಹಾರಾಜ, ತಾಯಿ ಮಹಾರಾಣಿ. ಹಾಗರೇನೋ ಪರದೇಶಿ ನೀನೋ ರಾಮಚಂದ್ರ. ಆದರೇನೋ ಪರದೇಶಿ ನೀನೋ ಗೋಚರ ಮಿಡಿದಾಗೆ ಪಾಲಕೆ ಪಡೆದು. ಗೋಚರ ಮಿಡಿದಂಗೆ ಪಾಲಕೆ ಪಡೆದು ಕೈಕೆಯ
ಕೈಕಾ ನಿನ್ನನ್ನಲ್ಲ ನನ್ನ ನೋಡಿ ನಗುವುದು ಈ ಜಗವು ಸೂರ್ಯ ಚಂದ್ರರಿರುವ ತನಕ ಈ ಕಳಂಕವು ನಿನ್ನನ್ನು ಬಿಡುವುದಿಲ್ಲ. ಈಗಲೂ ಕಾಲ ಮಿಂಚಿಲ್ಲ. ಸೋತು ನುಡಿಯುತ್ತಿದ್ದೇನೆ. ನಿನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ಮಾಡಿಸುತ್ತೇನೆ. ನನ್ನ ರಾಮನಿಗೆ ವನವಾಸವನ್ನು ತಪ್ಪಿಸು. ಪಟ್ಟೆ ಪೀತಾಂಬರವನ್ನುಟ್ಟು ಮುತ್ತು ರತ್ನಗಳನ್ನು ಧರಿಸಿ ರತ್ನ ಖಚಿತವಾದ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾದ ನನ್ನ ಕಂದ ರಾಮನನ್ನು ನಾರಿವೇಷದಲ್ಲಿ ನೋಡಲಾರೆ ಕೈಕಾ, ನಾರಿವೇಷದಲ್ಲಿ ನೋಡಲಾರೆ. ಪ್ರಾಣೇಶ್ವರ, ಈ ನಿಮ್ಮ ಮಾತುಗಳನ್ನು ಕೇಳುತ್ತಿದ್ದರೆ ನನಗೆ ನಗಬೇಕೋ ಅಳಬೇಕೋ ಒಂದೂ ತಿಳಿಯದಾಗಿರುವುದು. ಅಂದು ದೇವಾಸುರರ ಯುದ್ಧ ಕಾಲದಲ್ಲಿ ನನ್ನನ್ನೇ ಸಾರಥಿಯನ್ನಾಗಿ ಏಕೆ ಕರೆದುಕೊಂಡು ಹೋದಿರಿ? ಏಕೆ ನಿಮ್ಮ ರಾಜ್ಯದಲ್ಲಿ ನನಗಿಂತಲೂ ವೀರರು, ಶೂರರು, ಧೀರರು ಯಾರೂ ಇರಲಿಲ್ಲವೆಂದೇ? ಅಥವಾ ನನ್ನನ್ನು ಅರೆಗಳಿಗೆಯೂ ಬಿಟ್ಟಿರಲಾರದ ವ್ಯಾಮೋಹವೇ? ಅಂದು ನಾನು ನಿಮಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ಇಂದು ಅದನ್ನು ನೆರವೇರಿಸಿಕೊಡಲಾಗುವುದಿಲ್ಲವೆಂದು ಹೇಳುತ್ತಿರುವಿರಲ್ಲ. ಈಗಲಾದರೂ ಏನಾಗಿರುವುದು? ಕೊಟ್ಟ ಮಾತನ್ನು ತಪ್ಪಿದೆನೆಂದು ಹೇಳಿಬಿಡಿ. ಸೂರ್ಯವಂಶದ ಅರಸರಲ್ಲಿ ಕೊಟ್ಟ ಮಾತನ್ನು ತಪ್ಪಿರುವರೆಂದು ನಗರದಲ್ಲಿ ಸಾರಿ ಬಿಡುವೆನು. ಕೈಕಾ, ನಿನ್ನ ವೈದವ್ಯಕ್ಕೆ ನೀನೇ ಆಹ್ವಾನ ಕೊಡುತ್ತಿರುವೆಯಲ್ಲವೇ? ನಿನ್ನನ್ನು ಅನರ್ಘ್ಯ ಸ್ತ್ರೀರತ್ನವೆಂದು ತಿಳಿದಿದ್ದೆನು. ನೀನು ಪ್ರಳಯಾಗ್ನಿಯಾಗಿ ನನ್ನನ್ನು ಅಂತ್ಯ ಮಾಡಲೆಂದೇ ಬಂದ ಮಹಾಮಾರಿಯೂ ನೀನು, ನರರಾಕ್ಷಸಿ. ಪ್ರಾಣೇಶ್ವರ, ನೀವು ಎಷ್ಟು ಗೋಳಾಡಿದರೂ ನಿಮ್ಮ ಮಾತುಗಳನ್ನು ನಾನು ಕೇಳತಕ್ಕವಳಲ್ಲ. ಶ್ರೀರಾಮಚಂದ್ರನು ವನವಾಸಕ್ಕೆ ಹೋಗಲೇಬೇಕು. ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಲೇಬೇಕು. ತಿಳಿಯಿತೆ? ರಾಮಚಂದ್ರ, ಎಂತು ಕಳುಹಲೇ ಸುತರ ಎಂತು ಕಳುಹಲೇ ರಾಮಚಂದ್ರ. ಎಂತೋ ಕಳುಹಲೇ ಸುತರ ಎಂತು ಕಳುಹಲೇ ಅಂತ ನನಗೀಗ ನಾನು ಸುತರಾನೆಂತು ಕಳುಹಿ ಜೀವಿಪೆ ರಾಮಚಂದ್ರ. ಅಂತ ಸುತರಾನೆಂತು ಕಳುಹಿ ಜೀವಿಪೆ ಎಂತು ಕಳುಹಲೇ
ರಾಮಲ ಎಂತು ಕಳುಹಲಿ ಸುತರ ಎಂತು ಕಳುಹಲಿ ಅಂತ ಕಾನಗೆ ಸುತರಾನೆಂತು ಕಳುಹಿ ಜೀವಿಪೆ ಅಂತ ಕಾನಗೆ ಸುತರಾನೆಂತು ಕಳುಹಿ ಜೀವಿಪೆ ಎಂತು ಕಳುಹಲೆ ಸುತರ ಎಂತು ಕಳುಹಲಿ ರಾಮ ಲಕ್ಷ್ಮಣ ಈ ಭೂಮಿ ಜಾತೆಯ ರಾಮ ಲಕ್ಷ್ಮಣ ಭೂಮಿ ಜಾತೆಯ ಪ್ರೇಮ ಒಳಿದು ನಾನೆಂತೋ ರಾಮ ಲಕ್ಷ್ಮಣ ಸೀತಾ ಶಾಂತರಾಗಿ ಪ್ರೇಮ ಅಂತ ಕಾಡಿಗೆ ಪ್ರೇಮ ಒಳಿದು ನಾನೆಂತೋ ಹಮಮ ದೇವಿ ಪೇದರೆಯೋಳು ಪ್ರೇಮ ಒಳಿದು ನಾನೆಂತೋ ಹಮಮ ದೇವಿ ಪೇದರೆಯೋಳು ಎಂತು ಕಳುಹಲೆ ಸುತರ ಎಂತು ಕಳುಹಲಿ ರಾಮಚಂದ್ರ ಶಾಂತರಾಗಿ ಜನಕ ಅರಣ್ಯವಾಸಕ್ಕೆ ಹೊರಟಿರುವ ನಮಗೆ ಇಂದು ತಮ್ಮ ಅನುಜ್ಞೆಯನ್ನು ಕೊಡುವರಾಗಿ ಜನಕ ಆಸಪ ಸ್ವಾಮಿ ಕೂತ್ಕೊಬರ್ರಿ.
ಪಿತಾ ದಯಾ ಸಾಗರ ದಶರಥನೇ ಹೋಗಿ ಬರುವೆವೋ ಕರುಣಾವಿರಲಿ. ತಂದೆಯೇ ನಿಮ್ಮಯ ಸುಂದರ ಚರಣವ ತಂದೆಯೇ ನಿಮ್ಮಯ ಸುಂದರ ಚರಣವ ಎಂದಿಗೆ ಕಾಂಬೆವೋ ಕರುಣಾವಿರಲಿ. ಎಂದಿಗೆ ಕಾಂಬೆವೋ ಕರುಣಾವಿರಲಿ. ಪಿತಾ ದಯಾ ಸಾಗರ ದಶರಥನೇ ಹೋಗಿ ಬರುವೆವೋ ಕರುಣಾವಿರಲಿ. ಅಯ್ಯೋ ನಡೆದನು ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲಿ. ನಡೆದನು ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲಿ. ನಡೆದನು ಶ್ರೀರಾಮಚಂದ್ರ. ಪುರಜನರಾಗಳು ಮುಗಿಲು ಮುಟ್ಟುತ್ತಲಿಹುದು ರಾಘವನ ನಾವೆಂದು ನೋಡಲಿಗೆ ಓಯದು. ಪುರದ ಜನರಾಗಳು ಮುಗಿಲು ಮುಟ್ಟುತ್ತಲಿಹುದು ರಾಘವನ ನಾವೆಂದು ನೋಡಲಿಗೆ ಓಯದು. ಬರಿದಾಗಿ ಕಾಣುತ್ತೀಗ ರಾಜಬೀದಿಯ ಕೇಳು. ಬರಿದಾಗಿ ಕಾಣುತ್ತೀಗ ರಾಜಬೀದಿಯ ಕಂಡು ತಲ್ಲಣಿಸಿ ಮೌನದಲ್ಲಿ ನಿಲ್ತಲಾಗಲನು. ತಲ್ಲಣಿಸಿ ಮೌನದಲ್ಲಿ ನಿಲ್ತಲಾಗಲನು. ರಾಮನ ರಘುಕುಲ ಸೋಮನ ಕಾನನಕ್ಕೆ ಕರುಹಲಾರದೆ ಪುರದ ಜನರೆಲ್ಲರೂ ಅಳುತ್ತಿರಲು ರಾಮನು ಎಲ್ಲರನ್ನು ಮೇಲೆತ್ತಿ ಬಿಗಿದಪ್ಪಿ ಪತ್ನಿಯಾದ ಸೀತಾದೇವಿಯೊಡನೆ ಅನುಜ ಲಕ್ಷ್ಮಣನೊಡಗೊಂಡು
ಕಾನನಕ್ಕೆ ಹೊರಡಲು ಸಿದ್ಧನಾದನು. ಕಾನನಕ್ಕೆ ಹೊರಡಲು ಸಿದ್ಧನಾದನು. ಕಾನನಕ್ಕೆ ಹೊರಡಲು ಸಿದ್ಧನಾದನು. ನಡೆದನು ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲಿ. ನಡೆದನು ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲಿ. ನಡೆದನು ಶ್ರೀರಾಮಚಂದ್ರ. ನಾವು 14 ವರ್ಷ ವನವಾಸವನ್ನು ಮುಗಿಸಿ ಬರುವುದರೊಳಗೆ ನಾವು ಇರುತ್ತೇವೆ ಎಲ್ಲವೇ. ನಮ್ಮನ್ನು ಆಶೀರ್ವದಿಸಿ ಪ್ರಭು, ನಮ್ಮನ್ನು ಆಶೀರ್ವದಿಸಿ. 14 ವರ್ಷ ವನವಾಸವನ್ನು 14 ದಿನಗಳಿಂದ ಕಳೆದು ಜಾಗೃತಿಯಾಗಿ ಬಂದುಬಿಟ್ಟಿದೆ. ನಡೆದನು ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲಿ. ನಡೆದನು ಶ್ರೀರಾಮಚಂದ್ರ ವಿಧಿ ವಿಧಿ ರಾಮಚಂದ್ರ, ಕೊನೆಗೂ ಹೆಣ್ಣನ್ನು ತೊರೆದು ಹೊರಟೇ ಹೋದೆಯಾ ಕಂದ? ರಾಮನು ತೋರೆದನೆ ಬರಿದಾಯಿತೆ ಅರಮನೆ. ರಾಮಚಂದ್ರ, ರಾಮನು ತೋರೆದನೆ ಬರಿದಾಯಿತೆ ಅರಮನೆ. ರಾಮಚಂದ್ರ, ಮೋಹದ ಮಡದಿಯ ಮಾತಿಗೆ ಮರುಳಾಗಿ ರಾಮಚಂದ್ರ, ಮೋಹದ ಮಡದಿಯ ಮಾತಿಗೆ ಮರುಳಾಗಿ ಕಂದ ನಿನ್ನಾದವ ಮಾತೆಂದು ನೋಡಲಿ. ಕಂದ ನಿನ್ನಾದವ ಮಾತೆಂದು ನೋಡಲಿ. ತೊರೆದಲೆ ತಂದೆಯ ಮರೆದನೆ ಅಯೋಧ್ಯೆಯ. ತೊರೆದನೆ ತಂದೆಯ ಮರೆತನೆ
ತೋರೆದನೆ ಬರಿದಾಯಿತೆ ಅರಮನೆ ರಾಮಚಂದ್ರ ರಾಮ ರಾಮ ಎಂಬ ನಾಮ ಸ್ಮರಣೆಯಿಂದ ರಾಮ ರಾಮಚಂದ್ರ ರಾಮ ರಾಮ ಎಂಬ ನಾಮ ಸ್ಮರಣೆಯಿಂದ ಕಣ್ಣೀರ ಸುರಿಸುತ್ತ ಹೊರಗಿದೆ ನೋಟ ಕಣ್ಣೀರ ಸುರಿಸುತ್ತ ಹೊರಗಿದೆ ನೋ ಕಂದ ತೊರೆದಲೆ ತೊರೆದಲೆ ಕಂದೆಯ ಮರೆತನೆ ಅಯೋಧ್ಯೆಯ ತೊರೆದನೆ ತಂದೆಯ ಮರೆತನೆ ಅಯೋಧ್ಯೆಯ ರಾಮನು ತೊರೆದನೆ ಬರಿದಾಯಿತೆ ಅರಮನೆ ಬರಿದಾಯಿತೆ ಎನ್ನ ಛೀ ಕುಲಘಾತಕಿ ವಂಶದ ಕೀರ್ತಿಯ ಮೇಲೆ ಲವಲೇಶವೂ ದೃಷ್ಟಿ ಇಲ್ಲ ಇಲ್ಲ. ಲೋಕಾಭಿರಾಮನಾದ ಪುತ್ರನ ಮೇಲೆ ಪ್ರೇಮವಿಲ್ಲ ಅದೂ ಇಲ್ಲ. ಭಾಗ್ಯಲಕ್ಷ್ಮಿ ಅಂತಿರುವ ಸೊಸೆ ಮೇಲೆ ಅಭಿಮಾನವಿಲ್ಲ ಇಲ್ಲವೇ ಇಲ್ಲ. ಮರಣೋನ್ಮುಖದಿಂದ ಬಳಲುತ್ತಿರುವ ಪತಿಯ ಪ್ರಾಣವನ್ನು ಉಳಿಸುವ ಇಚ್ಛೆಯೂ ನಿನಗಿಲ್ಲ. ನಿನ್ನನ್ನು ಮಣಿಹಾರವೆಂದು ಧರಿಸಿದ್ದೆನು, ನೀನು ನನಗೆ ಪಣಿಯಾಗಿ ಕಚ್ಚಿಬಿಟ್ಟೆ. ಹಾ ರಾಮ, ರಾಮಚಂದ್ರ, ನನ್ನನ್ನು ತೊರೆದು ಹೊರಟೇ ಹೋದೆಯಾ? ಹಾ ಸಂಕಟ, ಹಾ ನೀರು